ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗಾಗಲೇ ದಕ್ಷಿಣ ದಾವಣಗೆರೆ ಮತ್ತಷ್ಟು ದಿನಕ್ಕೆ ಮುಸ್ಲಿಂ ವಿರೋಧ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ಗೆ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಬಂದರು, ಮಾತಾಡಿದರು, ಭೇಟಿ ಆದರು, ತಿಳಿಸೋ ಪ್ರಯತ್ನ ಮಾಡಿದರು ಅನೇಕ ರೀತಿಯಾಗಿ. ಅದೇ ಕಾಲಕ್ಕೆ ಸಾದಿಕ್ ನಮ್ಮ ಪೈಲ್ವಾನರು ವಿಶೇಷವಾಗಿ ಈ ಶಾಮನೂರು ಪರವಾಗಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರು. ಈ ಸಂದರ್ಭದಲ್ಲೇ ಸಹಜವಾಗಿ ಅವ್ರ ವಿರೋಧನು ಮುಸ್ಲಿಮರಲ್ಲೇ ಕೆಲವೊಂದಿಷ್ಟು ವ್ಯಕ್ತಪಡಿಸೋದು. ಅದರಲ್ಲಿ ಒಬ್ಬ ಮಹಿಳೆ ಓಪನ್ ಆಗಿ ಅವ್ರು ಬಂದ ಸೂಟ್ಕೇಸ್ ತೊಗೊಂಡು ಹೊಂದಾಣಿಕೆ ಮಾಡ್ಕೊಂಡ್ರು ಅನ್ನುವಂಥ ಮಾತು ಮಾತಾಡಿದರು. ದೊಡ್ಡದು ವೈರಲ್ ಆಗ್ಯದ, ನಿಮಗೆ ಗೊತ್ತದೆ, ಹೇಳುವಂಥ ಅವಶ್ಯಕತೆ ಇಲ್ಲ. ಆ ಹೆಣ್ಮಗಳು ಮಾತಾಡಿದ್ದನ್ನು ನೋಡಿದಾಗ ಸಹಜವಾಗಿ ಮುಸ್ಲಿಂ ಸಮುದಾಯದಲ್ಲೂ ಸಾಕಷ್ಟು ಅತೃಪ್ತಿ ಸಾದಿಕ್ ಪೈಲ್ವಾನ್ ಸಲುವಾಗಿ ಮತ್ತು ಶಾಮನೂರವ್ರ ಪರವಾಗಿ ಅದ ಅನ್ನೋದು ವ್ಯಕ್ತ ಆಗ್ತಾಯಿದೆ ಅಂತ. ಅಂದ್ರೆ ಇದೊಂದು ಏನಾಯ್ತಪ್ಪ ದಕ್ಷಿಣ ದಾವಣಗೆರೆ ಈ ಸಲ ಅಂತಂದ್ರೆ, ನಮ್ಮ ಮಲ್ಲಿಕಾರ್ಜುನವರು ಮೂಲತಃ ಒಂದು ತಪ್ಪು ಹೆಜ್ಜೆ ಇಟ್ಟರೋ ಏನೋ, ನಾವು ಬಿಟ್ಟು ಕೊಡಬಾರ್ದು ಮನೆತನದಿಂದ ಅನ್ನುವಂಥ ಒಂದು ಹುಚ್ಚ ಆವೇಶಕ್ಕೊಳಗಾದಾಗ ಸಹಜದಲ್ಲಿ ಬಹುಸಂಖ್ಯಾತರು ಮುಸ್ಲಿಮರು ಇರೋದರಿಂದ ಇದು ದೊಡ್ಡ ಹೊಡೆತ ಬೀಳ್ತದೇನೋ ಅಂತೇಳಿ. ಯಾಕಂದ್ರೆ 65,000-70,000 ಸರಿಯಾಗಿ ಅಂಕಿ ಸಂಖ್ಯೆ ಹೇಳಿದ್ದು ಅತಿ ಹೆಚ್ಚು ಅವರು ಇರೋ ಮುಂದೆ ಸಹಜವಾಗಿ ಆ ಕಮ್ಯುನಿಟಿಯವ್ರು ನಮಗೆ ಕೊಡಪ್ಪ ಈ ಸಲ ಅಂತ ಬೇಡಿಕೆ ಇಟ್ಟಿದ್ರು. ಅದು 2 ವರ್ಷ ಆಹಾನದ್ರ ಮುಗಿದೋಗ್ಬಿಡ್ತದೆ. ಈ ಸಂದರ್ಭದಲ್ಲಿ ಶಾಮನೂರವರ ಮಗ ಮಲ್ಲಿಕಾರ್ಜುನ ದೊಡ್ಡ ಮನಸ್ಸು ಮಾಡಿದರೆ ಇವತ್ತು ಕಾಂಗ್ರೆಸ್ನ ಸರಳ ಗೆಲ್ಲುವ ಹಾದಿ ಅದೊಂದು ದಕ್ಷಿಣ ದಾವಣಗೆರೆ. ಇವತ್ತು ಅದು ಕಗ್ಗಂಟಾಗಿ ಕುಳಿತುಬಿಟ್ಟದ. ಅದರಲ್ಲೂ ಸಹಜವಾಗಿ ಯಾರಿಗಾದ್ರೂ ಸ್ವಾಭಿಮಾನ ಇರುವಂಥದ್ದನ್ನು ಸಾದಿಕ್ ಪೈಲ್ವಾನರೇನೋ ಮೊದಲಿಂದನೂ ಶಾಮನೂರು ಕುಟುಂಬದ ಜೊತೆಗೆ ಬೆಳೆದು ಬಂದಂಥವ್ರು ಕಾಂಗ್ರೆಸ್ನಲ್ಲೇ. ಹೀಗಾಗಿ ಅವ್ರನ್ನೇನೋ ಮಲಿಸುವಲ್ಲೇ ಅವ್ರನ್ನ ಬಗ್ಗಿಸುವಲ್ಲೇ ಒಂದು ಯಶಸ್ವಿಯಾದರು ಶಾಮನೂರವರು ಮತ್ತು ಕಾಂಗ್ರೆಸ್ಸಿಗರು. ಅದರಿಂದ ಮಾತ್ರ ಉಳಿದವ್ರಿಗಿಲ್ಲ. ಅಬ್ದುಲ್ ಜಬ್ಬಾರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರು ಸಹಿತ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಆದರೂ ಮೇಲ್ಪದರಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲ ನಮ್ಮ ಕೈಲಿಗೂ ಅಷ್ಟೇ ಇಲ್ಲಪ್ಪ, ನಾವು ಕಾಂಗ್ರೆಸ್ ಪರ ಮಾಡ್ತೀವಿ ಅನ್ನುವಂಥ ಮಾತುಗಳು. ಹೀಗಾಗಿ ದಕ್ಷಿಣ ಈ ದಾವಣಗೆರೆ ಕಾಂಗ್ರೆಸ್ನ ಕೈ ಬಿಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕೆಂದ್ರೆ ಸಿಂಪಲ್ ಅದು, ಇದ್ರೊಳಗೆ ಏನು ಮಹಾ ಹೇಳುವಂಥದ್ದಿಲ್ಲ. ಇಷ್ಟರೊಳಗೆ ಮುಗಿಬೇಕಾಗಿತ್ತು, ಅವು ಶಾಂತ ಆಗಬೇಕಾಗಿತ್ತು. ಅದ್ರ ಒಂದೇ ಭರವಸೆ ಏನಪ್ಪ ಅಂತಂದ್ರೆ, ಯತ್ನಾಳರಲ್ಲಿ ಬಂದು ಬಾಗಲಕೋಟೆಯಲ್ಲಿ ಮಾತಾಡ್ತಾ ಇರೋದು ಏನಾದರೂ ಇಫೆಕ್ಟ್ ಆಗ್ಬೋದಾ ಅನ್ನುವಂಥ ಮಾತು. ಯಾಕಂದ್ರೆ ಯತ್ನಾಳರಿಗೆ ಕರ್ಕೊಂಡು ಬಂದಿದ್ದು ಹಿಂದುತ್ವದ ಜಾಗೃತಿ ಮಾಡೋ ಸಲುವಾಗಿ ಹಿಂದೂಗಳು ಹೊರಟು ಬಾಗಲಕೋಟೆಯಲ್ಲಿ ಬೀಳಿ ಅನ್ನುವಂಥದ್ದು. ಈ ಪ್ರಭಾವ ಈ ದಕ್ಷಿಣ ದಾವಣಗೆರೆ ಮೇಲೂ ಹಾಗೆ ಆಗ್ತಿರ್ತದೆ. ಅಲ್ಲಿ ಅವ್ರು ಮಾತಾಡೋಂಥ ಶೈಲಿ, ಅವ್ರು ಆಡೋ ಮಾತುಗಳು, ಈಗ ನೀವು ಕೇಳಿದ್ರೆ ಅವ್ರು ಏನೇನು ಮಾತಾಡ್ತಾ ಇದ್ದಾರೆ ಅಂತೇಳಿ ಮುಸ್ಲಿಮರ ಒಂದು ಪರವಾಗಿ ಅವೆಲ್ಲವೂ ಸಹಜ. ಯಾರೋ ಯಾವುದೇ ಒಬ್ಬ ಸ್ವಾಭಿಮಾನಿ ಮುಸಲ್ಮಾನರಿಗೂ ಸಹಿತ ಮನಸ್ಸಿಗೆ ನೋವಾಗುವಂಥ ವಿಷಯಗಳು. ಆ ವಿಷಯಗಳನ್ನ ಇವತ್ತು ಮಾತಾಡೋದ್ರಿಂದಾಗಿ ಸಹಜವಾಗಿ ಇಲ್ಲಿ ಮತಗಳು ಕಾಂಗ್ರೆಸ್ಸಿಗೆ ಬೀಳ್ಬೋದು, ಗೆದ್ದರೂ ಗೆಲ್ಬೋದು ಅನ್ನೋಂಥ ಮಾತುಗಳಿದ್ದಾವೆ. ಒಂದು ವೇಳೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದಪ್ಪ ಅಂತಂದ್ರೆ ಇದಕ್ಕೆ ಕಾರಣ ಯತ್ನಾಳರು ಅನ್ನೋದು ಸಾಮಾನ್ಯವಾಗಿ ಕಂಡುಬರುವ ಸತ್ಯ ಆಗ್ಯದಂತ. ಹೌದು, ಬಾಗಲಕೋಟೆಯಲ್ಲೇ ವಿಶೇಷವಾಗಿ ಯತ್ನಾಳರ ಮಾತುಗಳು ಜೋರು ನಡೀತಾ ಇದ್ದಾವೆ. ಜನರು ಕೇಕೆ ಆಗ್ತಾ ಇದ್ದಾರೆ, ಬೆಂಬಲ ಸೂಚಿಸ್ತಾ ಇದ್ದಾರೆ. ಆದರೆ ಎಲ್ಲ ಮತ ಆಗ್ತಾವೇನು ಅಂತೇಳಿ ಒಂದು ಕಡೆ ಸಾದಿಕ್ ಪೈಲ್ವಾನ್ ಸಲುವಾಗಿ ಆ ಬೆನ್ಮಗಳು ಮಾತಾಡಿದ್ಲು, ತೊಗೊಂಡಿರ್ಬೋದು ಸುಟ್ಟಿಗೆ ಬೇಡ ಇಲ್ಲದೆ ಹೋಗಿರ್ಬೋದು. ಸಹಜ ಮಾತು ಬರೋದು ಗ್ಯಾರಂಟಿ. ನೀರೊಳಗಿನ ಕಪ್ಪಿ ನೀರು ಕುಡಿದ್ರೆ ಬಂತು, ಕುಡ್ಲಿಕ್ಕೆ ಬಂತು, ಕುಡೋದಿಲ್ಲಪ್ಪ ಅಂತ ಹೇಳುವಂಥ ಪರಿಸ್ಥಿತಿ. ಹೀಗಾಗಿ ಸಾದಿಕ್ ಪೈಲ್ವಾನ್ರಿಂದಾಗೆ ಸಹಜವಾಗಿ ಮುಸಲ್ಮಾನರು ಒಂದಾದರೂ ಯತ್ನಾಳರು ಮಾತ್ರ ಇವತ್ತು ಸಹಜ ಒಬ್ಬ ಸಾಮಾನ್ಯ ಮುಸ್ಲಿಮರನ್ನು ಮಾತಾಡಿಸಿದ್ರು ಸಹಿತ ಯತ್ನಾಳರ ಬಗ್ಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಜಿಗುಪ್ಸೆ, ಮನುಷ್ಯ ನಮ್ಮ ಅಲ್ಲಪ್ಪ ಅನ್ನೋಂಥ ಭಾವ ಬರೋದ್ರಿಂದಾಗಿ ಆ ಒಂದು ಭಾವ ಇಲ್ಲಿ ದಕ್ಷಿಣ ದಾವಣಗೆರೆಯಲ್ಲಿ ಎಲ್ಪ್ ಆಗ್ತದೆ ಅನ್ನೋದು ಇತ್ತೀಚೆಗೆ ಡೆವಲಪ್ ಆಗುತ್ತಿರುವಂಥ ಒಂದು ತಜ್ಞರ ಅಭಿಪ್ರಾಯ. ಹೀಗಾಗಿ ದಾವಣಗೆರೆಯಲ್ಲೇ ವಿಶೇಷವಾಗಿ ಈ ಕಾಂಗ್ರೆಸ್ ಗೆಲ್ಲುವ ಅವಕಾಶಗಳು ಹೆಚ್ಚಿದಾವೆ. ಮತ್ತು ಜೊತೆಗೆ ಶಾಮನೂರವರು ಸಹಿತ ಉಳಿದ ರಾಜಕಾರಣಿಗಳಂತೆ ಇವತ್ತಿನ ರಾಜಕಾರಣಿಗಳು ಯಾವ ರೀತಿಯಾಗಿ ಜನಬಲ ಮತ್ತು ಯಾವ ಬಲದಿಂದ ಆರಿಸಿ ಬರ್ತಾರೋ ಅದರಲ್ಲಿ ಅವರು ಮಾಹಿರಿದ್ದಂಥವ್ರು ಅದಾರ ಅಂತೇಳಿ ಅವರು ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ. ಆ ನೆಲೆಯಲ್ಲಿ ಏನಾದರೂ ಶಾಮನೂರವ್ರಿಗೆ ಅದು ಹೆಲ್ಪ್ ಆಗ್ಬೋದೇನೋ. ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ
ಇಲ್ಲಿ ಅಸಮಾಧಾನ ವ್ಯಕ್ತ ಆದ ಕಾಂಗ್ರೆಸ್ನಲ್ಲೇ ಈ ಪರಿಕಾಲನ ಮಗ ಒಬ್ಬ ಸಮರ್ಥನ ಸಲುವಾಗಿ ಅದು ಇವತ್ತು ಮತ್ತೊಂದು ರೂಪ ಪಡ್ಕೊಳ್ಳಿಕತ್ತೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಾಗಲಕೋಟೆ ಏರಿಯಾದಲ್ಲಿಯೂ ಸಹಿತ ಯತ್ನಾಳರು ಯತ್ನಾಳರ ಮಾತುಗಳು OBC ಮತ್ತು ಅದರ ಜೊತೆಗೆ ದಲಿತ ಸಮುದಾಯ ಆಗಿರ್ಬೋದು, ಗುಡ್ಗಾಡ್ ಸಮಾಜದ ಜನ ಆಗಿರ್ಬೋದು, ಅಂದರೆ ಆದಿವಾಸಿಗಳು, ಇವರು ಸಹಿತ ಒಂದಾಗ್ತಾ ತಮ್ಮ ಹಿಂದೆ ಒಂದು ಮೂಮೆಂಟನ್ನು ಮಾಡುವಲ್ಲಿ ಅದು ಇವತ್ತು ನಮ್ಮ ಸತೀಶ್ ಅವರು ಅಲ್ಲಿ ಇರೋದ್ರಿಂದಾಗಿ ಮತಗಳಾಗಿ ಪರಿವರ್ತನೆ ಆಗ್ಬೋದಾ ಅಂತೇಳಿ. ಯಾಕಂತಂದ್ರೆ ಈ ಎಲ್ಲ ಇವತ್ತಿನ ರಾಜಕೀಯಕ್ಕೆ ಏನು ಬೇಕಾಗಿದೆ, ರಾಜಕೀಯದಲ್ಲಿ ಗೆಲ್ಲೋದಕ್ಕೆ ಏನು ಬೇಕಾಗಿದೆ, ಅದರಲ್ಲೇ ನಮ್ಮ ಸತೀಶ್ ಅವರು ಎಕ್ಸ್ಪರ್ಟ್ ಮತ್ತು ಜೊತೆಗೆ ಒಂದು ರೀತಿ ಇವತ್ತಿನ ಚುನಾವಣಾ ರಂಗ ತಂದಿರು ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಅವ್ರದಿಂದವ್ರು ಗೆಲ್ಲುವ ಸಾಧ್ಯತೆಗಳದಾವ ಅವ್ರು ಇರೋದ್ರಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಒಂದು ರೀತಿಯ ಹಳ್ಳಿಗಳ ಏರಿಯಾದಲ್ಲೇ ಕಾಂಗ್ರೆಸ್ಸಿನ ಒಂದು ಪ್ರಭಾವ ಹೆಚ್ಚಿಕೊಂಡು ಬಂದ್ರೆ ನಗರ ಪ್ರದೇಶದಲ್ಲೇ BJP ಅಥವಾ ಹಿಂದುತ್ವದ ಹೆಸರು ಕೇಳಿ ಬರ್ಲಿಕ್ಕತ್ತದ. ಈ ಕಾರಣಕ್ಕಾಗಿ ಎರಡೂ ಕ್ಷೇತ್ರಗಳಲ್ಲಿ, ಅದರಲ್ಲಿ ದಕ್ಷಿಣ ದಾವಣಗೆರೆಯಲ್ಲೇ ಇಲ್ಲಿವರೆಗೆ ಒಂದಿಷ್ಟೇನೋ ಇಲ್ಲಪ್ಪ ಮೋಸ್ಟ್ಲಿ ನಮ್ಮ ಸಮರ್ಥರು ಇದರಲ್ಲಿ ಸೋತರು ಅನ್ನುವಷ್ಟರಲ್ಲ ಯತ್ನಾಳನ್ನು ಕರೆಸಿದ್ದು ಅದು ವರ ಆಗ್ಯದಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿ ಅದು ವರ ಆಗಿದ್ದರೆ ದಕ್ಷಿಣ ದಾವಣಗೆರೆ ಈ BJP ಕೈಯಿಂದ ಜಾರಿತು ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಜವಾಗಿಯೂ ಇವತ್ತು BJP ಪರನ ಆಗಿತ್ತಲ್ಲ ಇದೆಲ್ಲ, ಆದರೆ ಈ ಪರಿಸ್ಥಿತಿ ಉಲ್ಟಾ ಆಗ್ಯದ ಅಂತೇಳಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಜನ. ಇನ್ನು ಇವೆರಡೂ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಹೆಚ್ಚಿಲ್ಲ. ಈಗ ಹಿಂದಿನ ಸಂಚಿಕೆಯನ್ನು ಸಹಿತ ಮಾತಾಡಿದ್ದಲ್ಲ, ಸಪೋಸ್ ಕಾಂಗ್ರೆಸ್ ಎರಡನ್ನೂ ಗೆದ್ರೆ ಸಿದ್ದರಾಮಯ್ಯರ ಕುರ್ಚಿ ಅಂತ ಮುಂದೆ 2 ವರ್ಷ ನೆಕ್ಕಿನದು, ಅದರಲ್ಲಿ ಎರಡು ಮಾತಿಲ್ಲ. ಒಂದು ವೇಳೆ ಒಂದು ಹೋಗಿ ಒಂದು ಬಂತಂದ್ರೆ ಯಾಕೆ ಬದಲಾಗಬಾರ್ದು ಅನ್ನುವಂಥ ಮಾತು ಹೇಳ್ಬೋದೇನೋ. ಎರಡೂ ಸೋದರಂತೂ ನಿಶ್ಚಿತವಾಗಿಯೂ ಮುಖ್ಯಮಂತ್ರಿ ಬದಲು ಮಾಡೋದು ಯೋಗ್ಯ ಅನ್ನುವಂಥ ಮಾತುಗಳು ಬರೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಚುನಾವಣೆ ಸಿದ್ದರಾಮಯ್ಯರಿಗೆ ಮತ್ತು ಯಡಿಯೂರಪ್ಪರಿಗೂ ಸಹಿತ ಚಾಲೆಂಜಿಂಗ್ ಆಗಿದ್ದರಿಂದಾಗೆ ಇವತ್ತಿನವರೆಗಿನ ಬೆಳವಣಿಗೆಗಳು, ಅದರಲ್ಲೂ ಪ್ರತಿಯೊಬ್ಬರೂ ಅಲ್ಲೇ ಆಯಾ ಪಕ್ಷದ ನಾಯಕರು ಬಂದು ಮಾತಾಡೋದು ನೋಡಿದಾಗ ಮತ್ತು ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾಯಿದೆ. ಇಲ್ಲೇ ಬಾಗಲಕೋಟೆಯಲ್ಲೇ ಸತೀಶ್ ಅವರು ವರ್ಕ್ ಮಾಡೋದನ್ನು ನೋಡಿದಾಗ ಗಮನಿಸಿದಾಗ ನಮ್ಮ ಇದೇ ಸಂದರ್ಭದಲ್ಲೇ ಶ್ರೀರಾಮುಲು ಅವರು ಸತೀಶ್ ಅವ್ರನ್ನ ಒಂದು ಅಟ್ಯಾಕ್ ಮಾಡಿದ್ದಾರೆ. ಇವರು ನಮ್ಮ ಸಮುದಾಯಕ್ಕೆ ಅಂದರೆ ಬೇಡ ಸಮುದಾಯಕ್ಕೆ ಏನು ಮಾಡಿದಾರಪ್ಪ, ಏನು ಗುಡಿ ಕೊಟ್ಟಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಅವ್ರು ನಾಳೆ ಮುಖ್ಯಮಂತ್ರಿ ಆಗ್ಬೋದು, ಮತ್ತೇನೋ ಆಗ್ಬೋದು, ಎಲ್ಲ ಆಗಲಿ, ನಮಗಿಂತ ಕಲರ್ ಇಲ್ಲ, ಪ್ರಧಾನಿನೂ ಆಗಲಿ. ಆದರೆ ಇವರು ಕೊಟ್ಟ ಕೊಡುಗೆ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಸ್ಕ್ಯಾಂಡಲ್ ಆಯಿತು. ನಮ್ಮ ನಾಗೇಂದ್ರ ಅವರು ರಿಸೈನು ಆದರು. ಆ ಮತ್ತು ಬೇರೆ ಅದು ಎನ್ಕ್ವೈರಿ ಮಾಡಿಸಿ ತಪ್ಪಿಸಿದ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಲಿಲ್ಲ. ಆ ಸಂದರ್ಭದಲ್ಲಿ ಬಾಯಿ ಬಿಡಲಿಲ್ಲ ಇವರು ಏನು ಅನ್ನುವಂಥ ಮಾತಾಡೋ ಮೂಲಕ ಸತೀಶರನ್ನ ಆದಷ್ಟು ಇಲ್ಲೇ ಗೌನ್ ಮಾಡಿ ಮಾತಾಡಿದ್ದು ಆ ಭಾಗದ ಏನಾದರೂ ಪ್ರಭಾವ ಬೀರಿತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ಒಟ್ಟಾರೆಯಾಗಿ ಈ ನಡೆದಿರುವಂಥ ಚುನಾವಣೆ ಎರಡೂ ಭಾಗದಲ್ಲೇ ಇಲ್ಲಿವರು ಸಮಸಮ ಇದ್ದರೂ ಸಹಿತ ದಕ್ಷಿಣ ದಾವಣಗೆರೆ ಈಗ ಆ ಹೆಣ್ಮಗಳು ಟೀಕೆ ಮಾಡಿದ ಮೇಲೂ ಇವತ್ತು ಒಂದು ಹೊಸ ಬೆಳವಣಿಗೆ ಏನಪ್ಪ ಅಂತಂದ್ರೆ ಯತ್ನಾಳರ ಭಾಷಣದಿಂದಾಗೆ ದಕ್ಷಿಣ ದಾವಣಗೆರೆಯಲ್ಲಿ ಮುಸ್ಲಿಮರು ಒಂದಾಗಿ ಸಮರ್ಥಕ್ಕೆ ಸಪೋರ್ಟ್ ಮಾಡ್ಬೋದಾ ಅನ್ನುವಂಥ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಪಕ್ಷೇತರ ಮುಸ್ಲಿಮರು ಯಾರು ನಿಂತಿದ್ದಾರೆ ಅವ್ರದ್ದು ಆಗ್ಬೋದಾ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾರೆ. ಇವೆರಡರ ಏನಾಗ್ತದೆ ನೋಡೋಣ, ಯಾವುದಾದ್ರೂ ನೋಡ್ಬೇಕಾಗ್ತದೆ ಜನಮನದಲ್ಲಿ ಏನದ ಅದು ನಿಮ್ಮೊಂದಿಗೆ ಹೇಳುವಂಥ ಪ್ರಸಂಗ ಬರ್ತದೆ ಅನ್ನುವಂಥ ಮಾತು ಹೇಳ್ತಾ ಈ ದಾವಣಗೆರೆ ಮತ್ತು ಅದೇ ಕಾಲಕ್ಕೆ ನಮ್ಮ ಬಾಗಲಕೋಟೆ ಇವತ್ತು ಸಿದ್ದರಾಮಯ್ಯರ ಮತ್ತು ಯಡಿಯೂರಪ್ಪರ ಅಗ್ನಿ ಪರೀಕ್ಷಾ ಕಾಲ ಅಂಥೇಳಿ ಒಟ್ಟಲ್ಲಿ ಯಾರು ಗೆದ್ದರು ಯಾರು ಸೋತರು ಪಕ್ಷಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥವು ಅಥವಾ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಸಾಧ್ಯತೆಗಳು ಎರಡು ಕಡೆ ಇದಾವೆ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ H16 ನ್ಯೂಸ್ ಅಂತ ತಿಳಿಸಿದ್ದಾರೆ. ವಂದನೆಗಳು.